ಏಯ್ ಏನ್ ಮಾತಾಡ್ತಿದ್ಯಾ ನೀನು? ಗುರು, ಒಂದು ವರ್ಗ ವಿರೋಧಿಸಕ್ಕಿದ್ರೆ ಒಂದು ವರ್ಗ ಇದ್ದೇ ಇರುತ್ತೆ. ಏನ್ ಮಾಡಕ್ಕೆ ಗುರು? ಸೋಷಿಯಲ್ ಮೀಡಿಯಲ್ಲಿ ನಿಂಗೆ ಕಮೆಂಟ್ ಹಂಗೆ ಬರುತ್ತೆ ಗುರು. ಅವ್ರ ಎದುರುಗಡೆ ಬರಲ್ಲ ಚಿನ್ನ, ಅವರೆಲ್ಲ ಒಂದು ಫಾಲೋ ಪ್ರಪಂಚ ಅಲ್ಲ. ಬಟ್ ಅದೊಂದು ಭಯದ ಪ್ರಶ್ನೆ ಕೇಳಿದೆ ನೀನು. ಹೆಂಗಪ್ಪ ಇವತ್ತು ತಮಿಳ್ನಾಡಿನಲ್ಲಿ PVR ಗೋಲ್ಡ್ ಕ್ಲಾಸ್ 120 ರೂಪಾಯಿ ಸಿನಿಮಾ ನೋಡ್ಬೋದು ನೀವು? ಹೆಂಗ್ ಸಾಧ್ಯ? ಬೆಂಗಳೂರಿನಲ್ಲಿರುವ ಪ್ರತಿಷ್ಠಿತ ಮಾಲುಗಳಲ್ಲಿ 50% ಮಾಲು ಎಲ್ಲ ಮಿನಿಸ್ಟ್ರಿಗಳಿದೆ. ವರ ವರ ಅಂತ ಇದ್ವಲ್ಲ, ಅದೀಗ ರವ 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 ರವ. ಕರ್ನಾಟಕದ ಇತಿಹಾಸದಲ್ಲಿ ಇವನ್ ಸಿನಿಮಾನೇ ನೋಡಲ್ಲ ನಾವು. ಅಂದವ್ರ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಿರೋದು ನಾನು ನೋಡಿದ್ದೀನಿ. ಇವ್ ನಿಂತವನಾ ಸಿನಿಮಾ ನೋಡಲ್ಲ ನಾವು, ಬ್ಯಾಕ್ ಟು ಬ್ಯಾಕ್ ಆಗಿದೆ. ಇಲ್ಲಿ ಎಂಡ್ ಆಫ್ ದ ಹೇಳ್ದಂಗೆ ಕಾಂಟೆಂಟ್, ಕ್ವಾಲಿಟಿ. ಗುರು, ಒಂದು ವರ್ಗ ವಿರೋಧಿಸಕ್ಕಿದ್ರೆ ಒಂದು ವರ್ಗ ಇದ್ದೇ ಇರುತ್ತೆ. ಏನ್ ಮಾಡಕ್ಕೆ? ಆಮೇಲೆ ಸೋಷಿಯಲ್ ಮೀಡಿಯಾ ನಿಜವಾದ ಪ್ರಪಂಚ ಅಲ್ಲ. ಅಲ್ಲ, ಅದನ್ನ ಅರ್ಥ ಮಾಡಿಸೋಷ್ಟ್ರೊಳಗೆ ವಯಸ್ಸಾಗೋದು ನನಗೆ ಹೆಂಗ್ ಕೇಳ್ತಾರೆ ಗೊತ್ತಾ? ಫೋನ್ ಮಾಡಿ, ಗುರು ಹೆಂಗ್ ಗುರು ಹೊರಗಡೆ ಅಷ್ಟು ಓಡಾಡ್ತೀಯ? ಏನಕ್ಕೆ ರಾಬರಿ ಮಾಡಿಲ್ಲ ಗುರು? ಸೋಷಿಯಲ್ ಮೀಡಿಯಲ್ಲಿ ನಿಂಗೆ ಕಮೆಂಟ್ ಹಂಗೆ ಬರುತ್ತೆ ಗುರು. ಅವ್ರ ಎದುರುಗಡೆ ಬರಲ್ಲ ಚಿನ್ನ, ಅವರೆಲ್ಲ ಒಂದು ಫಾಲೋ ಪ್ರಪಂಚ ಅಲ್ಲ ಅದು. ಸೊ ಹಿಂಗಿದೆ. ಸೊ ನಡಿ, ಏನೇನಾಗುತ್ತೆ. ಅದಿನೇನು ಮಾಡಿಸಿದ್ರಿ? ಕ್ಯೂ ಸ್ಪೆಲ್ಲಿಂಗ್ ಏನು? QUE ಅಲ್ಲ, QUEUE. ಅದೇ ಅಲ್ಲಿಗೆ ನಿಲ್ಲಿಸ್ತೇನೆ ನೀನು, ಇಲ್ಲಾಂದ್ರೆ ಕಂಟಿನ್ಯೂ ಮಾಡಿರುವೆ. QUE ನೋಡು, ಎಂತ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್. ಬರೀ ಕ್ಯೂ ಅಂತ ಬರೆದ್ರೆ ಸಾಕು. ನಾವು ನೀನ್ ಹೇಳ್ತೀಯಲ್ಲ ಅರ್ಥ ಆದ್ರೆ ಸಾಕು ಕಣೋ ಅಂತ. ಇವತ್ತು ಬೆಳಗ್ಗೆ ಕೇಳಿದೆ ಎಲ್ಲ ಇದೆಯಾ ಅಂತಂದ್ರೆ, ಈಗ ಕ್ಯೂ ಅಲ್ಲಿ ಇದೀನಿ ಅಂತ CUE ಕಳ್ಸಿದ್ದ ನನಗೆ. ನಾನು ಅದಕ್ಕೆ ಪಾಯಿಂಟ್ ಅದೆಲ್ಲ ಕಣೋ ಇದು ಅಂತಂದೆ. ಅದಕ್ಕೆ ಅರ್ಥ ಆಯ್ತಲ್ಲ ಬಿಡು ಅಂತಂದ. ಅರ್ಥ ಮಾಡಿಸೋದಕ್ಕೆ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ಎಲ್ರಿಗೂ ಅರ್ಥ ಆಗಲ್ಲ. ನಾನು ಅದಕ್ಕೆ ಹೇಳಿದೆ, ನೋಡು ಇಂಗ್ಲೀಷು ಬರೀ ಕ್ಯೂ. ನೀನು ಹಂಗಾರೆ ಇಂಗ್ಲೀಷ್ನವ್ರು ಕೇಳು, ಬರೀ ಕ್ಯೂ ಅಂತ ಬರಿಬೋದಲ್ಲ, ಹೋಗ್ಲಿ QU ಬರಿಬೋದಲ್ಲ, ಹೋಗ್ಲಿ QUE ಬರಿಬೋದಲ್ಲ, ಮತ್ತೆ QUEUE ಯಾಕೆ ಬರಿಬೇಕು? ನಮಗೆ ಇವೆಲ್ಲ ಆಗಲ್ಲ. ನಮಗೆ ಏನು ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಒಂದು 4 ಲೈನ್ ಕೊಟ್ಟರೆ ಅದನ್ನು ಹಾಡಬಲ್ವಿ, ಒಂದು 4 ಲೈನ್ ಕೊಟ್ಟರೆ ಅದನ್ನು ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡಬಲ್ಲಿವಿ. ನೀವು ಹೊಡೆಯೋಕ್ಕೆ ಅಂತ ಬಂದರೆ ಒಂದು ಏಟಾ ಅಥವಾ 2 ಹೊಡಿತೀರಾ? ಹೊಡೆದ್ಬಿಡು ಗುರು, ಹೊಟ್ಟೋಗ್ತೀವಿ ನಾವು ಅಂತ. ನೀನು ಅನ್ಸೋನಲ್ಲ, 2 ಆದ್ಮೇಲೆ ಒಂದು ಹಿಂಗೆ ಹೊಡೆದ್ಬಿಟ್ಟಾರೆ ಓಡೋಗ್ಬಿಡ್ತೀನಿ. ರನ್ನಿಂಗ್ ಎಲ್ಲ ಹೊಡೆದ್ಬಿಟ್ಟು ಹೋಗ್ಬಿಡ್ತೀವಿ. ಅಯ್ಯೋ ಹೋಯ್ತು ಗುರು, ಆಯ್ತು ಹೋಗುರು, ಒಂದು ಹೊಡೆಸ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ಯಾಕೆ ಬೇಕು ಗುರು? ನಾವು ರನ್ನಿಂಗ್ ಎಲ್ಲ ಹೊಡೆದ್ಬಿಟ್ಟು ಹೋಗ್ತೀವಿ ವಾಪಸ್ ಯೂಟರ್ನಲ್ಲಿ. ಸೊ ಹಾಗೆಲ್ಲ. ಬಟ್ ಅದೊಂದು ಭಯದ ಪ್ರಶ್ನೆ ಕೇಳಿದೆ ನೀನು. ಇಷ್ಟು ದಿವಸ ಆದರೂ ಇನ್ನೂ ಹಿಟ್ ಸಿಕ್ಕಿಲ್ವಲ್ಲ ಅನ್ನೋದು. ಹೌದು, ನಂಗೆ ಮನ ಅಲ್ಲೇ ನನಗೆ. ಅಲ್ಲ ಸೀರಿಯಸ್ಲಿ. ನಾನು ತಿಳಿದದು, ಈಗ ನಾನು ಶುರು ಮಾಡಿ ಆಗಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ನನಗೆ ಕೇಳಿದ ಪ್ರಶ್ನೆ ಅದಲು, ಯಾವುದೋ ಲಾಸ್ಟ್ ಇಟ್ಟು ಸ್ಟಾರ್ಟಿಂಗಲ್ಲಿ ಸಹಾಯ ಮಾಡ್ತೀನಿ ಅಂತ ಅನ್ಕೊಣೋ. ಸ್ಟಾರ್ಟಿಂಗಲ್ಲಿ ಸಹಾಯ ಮಾಡ್ತೀನಿ ಅಂತಾರೆ, ಬರಲ್ಲ. ರೂಲ್ಡ್ ಔಟ್ ಬಿಡು, ಅದೆಲ್ಲ ಸಿಗಲಿಲ್ಲ, ಬರಲ್ಲ ಅವರು. ಅವೆಲ್ಲ ಎಂತ ಎಕ್ಸ್ಪೀರಿಯನ್ಸ್ ಆಯ್ತು ಗೊತ್ತಾ? ನಾನು ಯಾಕೆ ಬರಬೇಕು ಅಂತ ಕೇಳ್ತಾರೆ. ನಾನು ಬಿಸಿ ಇದ್ದೀನಿ, ನಾನು ಬರೋಕ್ಕಾಗಲ್ಲ ನಾನು. ಅಲ್ಲಪ್ಪ, ನೀನು ಜಸ್ಟ್ ಒಂದು ಚೂರು ಒಂದು ಏನು ಗೊತ್ತಾಗಿಲ್ಲ. ಮಲಯಾಳಂ ಡೈರೆಕ್ಟರ್ ಒಬ್ಬದಲ್ಲ, ಅವನ ಹೆಸರು ಜಿಜು, ಕುಳ್ಳ ಹುಡುಗ, ಆಕ್ಟ್ ಮಾಡ್ತಾನೆ. ಅದೇ ಎಂಥದ್ದು ಸಿಬಿಲ್ ಏನೋ, ಶಿಬು ಏನೋ, ಶಿಬು ಜೋಸೆಫ್. ನನ್ನ ಪ್ರಕಾರ ಆ ಥರ ಅಷ್ಟೇ ತಲೆ ಓಡಿಸ್ಬೇಕು. ಸಣ್ಣ ಸಿನಿಮಾ ಮಾಡಬೇಕು, OTT ಟಾರ್ಗೆಟ್ ಮಾಡಬೇಕು. ನಮ್ಮಲ್ಲಿ ಅದು ಇಲ್ವಲ್ಲ, ಅದೇ ಸಮಸ್ಯೆ ಇಲ್ಲಿ ನಮ್ಗೆ. ಅಟ್ಲೀಸ್ಟ್ ನೋಡು, ಅವನ್ನೆಲ್ಲ ಸಿನಿಮಾ ಓಟಿಡ್ತವ್ರು, ನೆಟ್ಫ್ಲಿಕ್ಸ್, ಅಮೆಝಾನ್. ನೆಟ್ಫ್ಲಿಕ್ಸ್ ಇಲ್ಲ ಚಿನಿ, ಹಾಟ್ಸ್ಟಾರ್ ಬುಕ್ ಅವನಿಗೆ ಅಲ್ವಾ? ಅಂದ್ರೆ ನನ್ನ ಪ್ರಾಬ್ಲಮ್ ಏನಂದ್ರೆ, ನಮ್ಮನ್ನ ಇವ್ರು ತಿರಸ್ಕಾರ ಮಾಡಿದ್ರೆ, ನಮ್ಮ ಭಾಷೆ ತಿರಸ್ಕಾರ ಮಾಡಿದ್ರೆ ಅರ್ಥ. ಹಂಗಲ್ಲ ನೋಡು, ಒಂದು ಇಂಡಸ್ಟ್ರಿ 1 ವರ್ಷ ಇಷ್ಟು ಸ್ಟ್ರಗಲ್ ಮಾಡ್ತಿದೆ ಅಂತಂದಾಗ ಒಂದು OTT ಪ್ಲಾಟ್ಫಾರ್ಮನ್ನು ಯೋಚನೆ ಮಾಡ್ತಾನೆ. ಅವನೇನು ಸಿನಿಮಾಗಳು ತಗೊಂಡಿಲ್ವಾ? ತಗೊಂಡಿದ್ದಾನೆ. ಕೋರ್ಟ್ ಅಂತ ಒಂದು ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಆಲ್ ಇಂಡಿಯಾ 6 ವಾರಗಳ ಕಾಲ ನಂಬರ್ 1. ಹೌದು, ಏನು ಸಿನಿಮಾ ನೋಡಿದ? ಏನು ನಮ್ಮ ಯುದ್ಧಕಾಂಡ ತುಂಬ ಚೆನ್ನಾಗಿ ಓಡ್ತು. ಹೌದು, ಯುದ್ಧಕಾಂಡನೂ ಚೆನ್ನಾಗೋಯ್ತು ಅಂತ ಕೇಳಿದೆ. ನನ್ನ ಪಾಯಿಂಟ್ ಏನು ಗೊತ್ತಾ? ಇದು ನಮ್ಮ ಪ್ರಾಬ್ಲಮ್ ಅಥವಾ ನಮ್ಮ ಹಣೆ ಬರೋಣ ಅರ್ಥ ಆಗ್ತಿಲ್ಲ. ಒಂದು ಒಳ್ಳೆ ಸಿನಿಮಾ ಬಂದು ಒಂದು ಸಿನಿಮಾ ಬಂದು ನಮ್ಮ ಒಳ್ಳೆ ಸಿನಿಮಾನ ಮುಚ್ಕೊಂಡು ಹೋಗ್ತಿದೆ. ಇದು ದೌರ್ಭಾಗ್ಯವೋ
ಅಥವಾ ನಮ್ಮ ಇನ್ನೊಂದು ಏನು ಗೊತ್ತಾ ಗೆಳೆಯ? ಸದ್ಯದ ಇಲ್ಲ, ಪರಿಸ್ಥಿತಿನೋ? ನಾನು ಇನ್ನೊಂದು ಹೇಳ್ತೀನಿ. ಸಮಸ್ಯೆ ಇಲ್ಲಿ ಥಿಯೇಟ್ರದ್ದು ಇದೆ. ಹ್ಮ್ ಯಾಕೆ ಥಿಯೇಟ್ರದ್ದು ಅಂತಂದ್ರೆ, ಹ್ಮ್ ದೊಡ್ಡವ್ರ ಸಿನಿಮಾ ಬರೆದಿದ್ರೆ ಹ್ಮ್ ಥಿಯೇಟ್ರ್ಗಳು ಉಸಿರಾಡಕ್ಕಾಗಲ್ಲ. ಹ್ಮ್ ನಾನು ಹೇಳೋದು, ಈಗ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ ಎಷ್ಟು ವರ್ಷಕ್ಕೆ ಒಂದು ಬರುತ್ತಪ್ಪ? ಹೌದು. ಒಂದು ಮೈಸೂರು ರೋಡಲ್ಲಿರೋ ವಿನಾಯಕ ಥಿಯೇಟ್ರ್ ಹ್ಮ್ ಎಷ್ಟು ಅಂತ ನೀನು ಅಂದ್ರೆ ನಾರ್ಮಲ್ ಸಿನಿಮಾಗಳು, ನಿನಗೆ ವಿನಾಯಕ ಥಿಯೇಟ್ರಿಗೆ ನಿನಗೆ ಅಲ್ಲೇನು ಮಾಸ್ ಆಡಿಯನ್ಸು, ಆ, ಹಿಂದ್ಗಡೆ ಸ್ಲಮ್ಮು, ಒಂದ್ ಎಲ್ಲ ಅವರೇ ಬರೋದು. ಹ್ಮ್. ನೀನು ಅಲ್ಲಿ ಎಷ್ಟು ನೀನು ಇಲ್ಲ ಗುರು, ಇದು ಒಳ್ಳೆ ಕಥೆ ಇದೆ, ಒಳ್ಳೆ ಸಾಫ್ಟ್ ನರೇಷನ್ನು, ಅವನೇನು ಮಾಡ್ತಾನೆ, ತಮಿಳ್ ತಗೊಂಡು ಹಾಕ್ತಾನೆ, ಸೌಂಡ್ ಆಗ್ಲಿ ಅಂತ ತೆಲುಗು ತಗೊಂಡು ಹಾಕ್ತಾನೆ. ಅವನಿಗೆ ಜನ ಬಂದು ನೋಡೋಕೆ ಶುರು ಮಾಡ್ತಾರೆ. ಇಲ್ಲಿ ನಾವು ಜನರ ಮೈಂಡ್ ಸೆಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ಜನ ಈ ಥರ ಸಿನಿಮಾಗಳನ್ನ ನೋಡಿ ಅಂತನಕ್ಕೂ ಆಗಲ್ಲ. ಆಮೇಲೆ ಆಕ್ಸೆಸ್ ತುಂಬ ಈಸಿ ಆಗುತ್ತಲ್ಲ ಗೆಳೆಯ. ಈಗ ಎಷ್ಟು ದಿನ ಥಿಯೇಟ್ರಿಗೆ ಬಂದು 45-50 ದಿನಕ್ಕೆ ನಿನಗೆ ಇಲ್ಲಿ ಸಿಕ್ಬಿಟ್ರೆ ಅವ್ರ ಮೈಂಡ್ ಸೆಟ್ ಏನು ಗುರು ಅಲ್ಲಿ ತನಕ ಹೋಗೋದು. ನಿಮಗೆ ಮಲ್ಟಿಪ್ಲೆಕ್ಸ್ಗಳದ್ದು ಸಮಸ್ಯೆನೇ. ನಿನಗೆ ಮೊನ್ನೆ ನಾನು ಹೇಳಿದ್ನಲ್ಲ, ನಾನು ಮಿಷನ್ ಇಂಪಾಸಿಬಲ್ ಸಿನಿಮಾಗೆ ಮಗನ ಕರ್ಕೊಂಡು ಹೋಗಿದ್ದೀನಿ. ಇಬ್ಬರದು ಸೇರಿಬಿಟ್ಟು ಟಿಕೆಟ್ ಆಗಿರೋದು 700 ರೂಪಾಯಿ. ಹೊರಗಡೆ ಬರ್ಬೇಕಾದ್ರೆ ಖರ್ಚಾಗಿರೋ 1100 ರೂಪಾಯಿ. ಸೊ ಮಿಡ್ಲ್ ಕ್ಲಾಸ್ನವರು ಬರಲ್ಲ ಒಳಗೆ. ಈಗ ಆಚೆ ಕಡೆ ಈ ಸಿನಿಮಾಗಳು ಹಾಕಲ್ಲ. ಅಲ್ಲ ಇವ್ರು ಈಗ ಆಯ್ತು, ಒಂದು 20,000 ಸಂಬಳ ಇದ್ದವನು, ಗಂಡ ಹೆಂಡತಿ, 2 ಮಕ್ಕಳು, 1000 ರೂಪಾಯಿ ಇಲ್ಲೇ ಒಂದ್ಸತಿ ಕೊಟ್ಬಿಟ್ರೆ ಅಲ್ಲ ಗೆಳೆಯ, ಒಳಗಡೆ ಥಿಯೇಟರ್ ನೋಡಕ್, ಪಿಕ್ಚರ್ ನೋಡಕ್ ಬಂದ ಅಂತ ಇಟ್ಕೋ, ಅವ್ನು ಹೊರಗಡೆ ಹೋಗ್ತಿ 4,000 ರೂಪಾಯಿ ಬೇಕು ಅವನಿಗೆ. ಸಿನಿಮಾ ಟಿಕೆಟು, ಪಾಪ್ಕಾರ್ನು, ಪೆಪ್ಸಿ ಎಲ್ಲ ಮುಗಿಸಿ ಹೊರಗಡೆ ಬರುತ್ತೆ 4,000 ರೂಪಾಯಿ. ಅಂದ್ರೆ 20,000 ಸಂಬಳ ಇದ್ದ 4,000 ರೂಪಾಯಿ ಒಂದು ಸಿನಿಮಾಗೆ ಹೋಗ್ಬಿಟ್ರೆ, ಅದರಲ್ಲೂ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಅವ್ನಿಗೆ 50 ಸಿನಿಮಾಗೆ ಬರಲ್ಲ. ಇದೇನು ಚೇಂಜ್ ಮಾಡೋಕ್ಕಾಗಲ್ವಾ? ಏನು ಚೇಂಜ್ ಮಾಡ್ತೀನಿ ನಾನೊಂದು ಹೇಳ್ತೀನಿ. ಇದಕ್ಕೆ ಸರ್ಕಾರ ಏನು ಮಾಡಬೇಕು, ಒಂದು ಟಿಕೆಟ್ ಮೇಲೆ ಒಂದು ಕಂಟ್ರೋಲ್ ಇಡಬೇಕು. ಹಾಗೆ ಹೆಂಗಪ್ಪ ಇವತ್ತು ತಮಿಳ್ನಾಡಿನಲ್ಲಿ PVR ಗೋಲ್ಡ್ ಕ್ಲಾಸಲ್ಲಿ 120 ರೂಪಾಯಿ ಸಿನಿಮಾ ನೋಡ್ಬೋದು ನೀವು? ಹೆಂಗೆ ಸಾಧ್ಯ? ನೋಡಿ, ಇವ್ ಏನಾದ್ರು ಮಾತಾಡ್ಬಿಟ್ರೆ ಪಕ್ಷ ಅಂತ ಬಂದ್ಬಿಡುತ್ತೆ. ಅಲ್ಲಲ್ಲ ಸಮಸ್ಯೆ ಪಕ್ಷ ಆ ಕಡೆ ಇಟ್ಬಿಡು. ನಾನು ಹೇಳ್ತಾ ಇರೋದು ಇದನ್ನ ಯಡಿಯೂರಪ್ಪ ಇದ್ದಾಗಲೂ ಮಾಡಲಿಲ್ಲ, ಜಗದೀಶ್ ಶೆಟ್ಟರ್ ಇದ್ದಾಗಲೂ ಮಾಡಲಿಲ್ಲ, ಸಿದ್ದರಾಮಯ್ಯ ಇದ್ದಾಗಲೂ ಮಾಡಲ್ಲ. ಇದು ಪಕ್ಷ ಏನಕ್ಕೆ ಮಾಡಲ್ಲ ಗುರು? ಬೆಂಗಳೂರಿನಲ್ಲಿರುವ ಪ್ರತಿಷ್ಠಿತ ಮಾಲುಗಳಲ್ಲಿ 50% ಮಾಲು ಎಲ್ಲ ಮಿನಿಸ್ಟ್ರಿಗಳಿದೆ. ಮಾತಾಡಂಗಿಲ್ಲ. ಏನು ಮಾತಾಡ್ತೀಯ? ಏನಾಯ್ತು ಮಹಾರಾಷ್ಟ್ರದಲ್ಲಿ? ಹಿಂದಿ ಸಿನಿಮಾಗಳು ತಂದು ಆಗ್ತಾ ಇದ್ರು ಮಲ್ಟಿಪ್ಲೆಕ್ಸ್ಗಳಲ್ಲಿ, ಮರಾಠಿ ಸಿನಿಮಾಗಳನ್ನು ಆಗ್ತಾ ಇರಲಿಲ್ಲ. ಶಿವಸೇನೆ ಅಧಿಕಾರದಲ್ಲಿತ್ತು, ಮರಾಠಿ ಸಿನಿಮಾ ಹಾಕಿ ಅಂತಂದರು. ಅವ್ರು ಹೇಳಿದ್ರು, ನಾವು ಇಲ್ಲಿ ಬಿಸ್ನೆಸ್ ಮಾಡಕ್ಕೆ ಬಂದಿರೋದು, ನಾವು ನಿಮ್ಗೆ ರೆಂಟ್ ಕಟ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ, ವಾಟರ್ ಬಿಲ್ ಕಟ್ತೀವಿ, ನೀವು ನಮಗೆ ಗೈಡ್ ಮಾಡಿಬಿಡಿ, ನಮಗೇನು ಬೇಕು ನಾವು ಹಾಕತ್ತೀವಿ ಅಂತಂದ್ರು. ಮಹಾರಾಷ್ಟ್ರ ಸಬ್ಸಿಡಿ ಎಷ್ಟಿದೆ ಗೊತ್ತಾ ನಿಮಗೆ? ಅಲ್ಲಲ್ಲ, ಸ್ಟ್ರೈಟ್ ಅವೇ ಅಲ್ಲ, ಸಬ್ಸಿಡಿ ಮಂತ್ರಾಲಯಕ್ಕೆ ಬಂದರು. ಮಂತ್ರಾಲಯ ಅಂದರೆ ಗೊತ್ತಾಯ್ತು, ಅಲ್ಲಿನ ಅಲ್ಲಲ್ಲ ಅದು ಬೇರೆ. ನಾವು ಅಲ್ಲಿ ಮಹಾರಾಷ್ಟ್ರದ ವಿಧಾನಸೌಧ ಬಂದು ಮಂತ್ರಾಲಯ ಅಂತ, ಮಂತ್ರಾಲಯಕ್ಕೆ ಬಂದರು. ಯಾರ್ಯಾರು ಮರಾಠಿ ಸಿನಿಮಾ ಹಾಕಕ್ಕೆ ಒಪ್ಕೊಳ್ಳಿಲ್ಲಲ್ಲ, ಅಲ್ಲಿಗೆಲ್ಲ ಮರುದಿನ ನೀರು ನಿಲ್ಲಿಸಿದ್ರು. ನೀರು ಕೊಡ್ತಿದ್ದೀವಿ, ದುಡ್ಡು ಕೊಡ್ತಿದ್ದೀವಿ ಅಂದ್ರಲ್ಲ, ಸ್ಕೇರ್ ಸಿಟಿ ಇದೆ, ಮಾಲ್ಗಳಿಗೆ ಕೊಡಲ್ಲ, ನೀವು ಹಾಕ್ಸ್ಕೊಳ್ಳಿ. ಇವತ್ತಿಗೂ 9 ಸ್ಕ್ರೀನ್ ಇದ್ರೆ ಕನಿಷ್ಠ 4 ಮರಾಠಿ ಸಿನಿಮಾ ನೋಡಬೇಕು. ಸಬ್ಸಿಡಿ ಎಷ್ಟು ಮರಾಠಿದ? ಎಷ್ಟು? 50 ಲಕ್ಷ. ಇಲ್ಲಿ ಕೊಡ 10 ಲಕ್ಷ ಅಂತ ತಗೊಳಕ್ಕೆ ಬೇಡ ಬಿಡು. 2014 ಮೊನ್ನೆ ಪಾಪ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಬ್ಬರು ಚಂದ್ರು ಅಂತಿದ್ದಾರೆ. ಅವ್ರು ಈಸ್ ಎ ಡೈರೆಕ್ಟರ್. ನೀವು ಬರಬೇಡ್ರಿ, ನೀವು ಇಲ್ಲಿ ಬರಬೇಡಿ ಅಂತಂದ್ರೆ, ಇಲ್ಲ ಗುರುಗಳ ನಾನು ಬರ್ತೀನಿ, ನನಗೆ ಆಸೆ ಇದೆ, ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ ವಾಟ್ ಐ ನೋ ಅಂತ ಬಂದರು. ಬರೋ ಟೈಮಲ್ಲಿ ಸೆನ್ಸರ್ 2022 ಸಿನಿಮಾ ಇದು ಸಬ್ಸಿಡಿ ಅನೌನ್ಸ್ ಆಗಿತ್ತು. ಆ ಪ್ರಾಸೆಸ್ಸನ್ನು ಹೇಳಿದ್ರು, ಯಮಯಾತನೆ. ಅಯ್ಯೋ, ನಂಗೇನು ಅಂದರೆ ಮಾಡೋ ಕಷ್ಟ. ಇನ್ನೊಂದು ನಾಮ್ಸ್ ಎಲ್ಲ ಇದೆ, ಇಂಗ್ಲೀಷ್ ಸ್ಟೇಟ್ ಇಡೋ ಹಂಗಿಲ್ಲ, ಇಷ್ಟು % ಕನ್ನಡದಲ್ಲೇ ಕರ್ನಾಟಕದಲ್ಲೇ ಆಗಿರಬೇಕು, ಆಮೇಲೆ ಏನೇನೋ ಮಾಡೋ ಹಾಗಿಲ್ಲ, ಎಲ್ಲವೂ ಓಕೆ, ಎಲ್ಲ ಸೆಡ್ ಆ್ಯಂಡ್ ಡನ್ ಒಪ್ಕೊಳ್ಳೋಣ. ಅಲ್ಲೂ ಕತ್ರಿ ಬಿದ್ದು ಯಾರು ಬರ್ತಾರೆ ನೆಕ್ಸ್ಟ್ ಸಿನಿಮಾ? ನನಗೆ ಈಗೇನು ಗೊತ್ತಾ, ನಾವಿಬ್ರು ನಾನು ಅದನ್ನ ಹೇಳ್ತೀನಿ, ಕೆಲವು ಸಲ ನಾವು ಮಾತಾಡ್ಬೇಕಾದ್ರೆ ಯಾರಿಗೂ ಆತಂಕ ಹುಟ್ಟುತ್ತಾ ಅಂತ ಹುಟ್ಬೋದು. ಬಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಾನು ಹೇಳೋದು, ಯಾರು ಸರಿ ಮಾಡಬೇಕು ಇಲ್ಲ, ಇಚ್ಛಾಶಕ್ತಿ ಕೊರತೆ ಅಷ್ಟೇ. ಏನು ದೊಡ್ಡ ವಿಷಯನಾ? ಮೊನ್ನೆ ಯಾರಿಗೋ ಮಾತಾಡಿದೆ, ತೆಲುಗು ತಮಿಳಲ್ಲಿ ಆಫರ್ ಬಂದಿತ್ತು ನನಗೆ. ನಾನು ಯಾರಿಗೂ ಹೇಳಲ್ಲ ಈ ಮಾತನ್ನ. ಐ ಮೀನ್
ಫಸ್ಟ್ ಟೈಮ್ ಈ ಥರದೆಲ್ಲ ಮಾತಾಡೋದು ನಾನು ಮಾಡಲ್ಲ ಅಂದೆ. ಯಾಕೆ? ನನ್ನ ಭಾಷೆಲಿ ನಾನು ಫಸ್ಟ್ ಕೊಮಿಬೇಕು, ಆಮೇಲೆ ಬೇರೆ ಭಾಷೆಲಿ ಹೋಗಬೇಕು. ವಾಟ್ ಇಸ್ ಇಟ್? ನಿನ್ನಂಥ ದಡ್ಡ ಕನ್ನಡ ಚಿತ್ರರಂಗದಲ್ಲೂ ಇದ್ದಾರಾ ಅಂತಂದರು. ನಾನು ಯಾಕೆ ಅಯ್ಯೋ ನನ್ನ ಭಾಷೆಲಿ ನಾನು ಮಾಡಬೇಕು ಅನ್ನೋದು ನಿಮ್ಗೆ ದಡ್ಡತನ ಅಂತ ಅನ್ನಿಸ್ತಿದೆಯಾ? ಇಲ್ಲ ಸಿ ಅಣ್ಣ ಅವರು ಇರುವಷ್ಟು ದಿನ ನಾನು ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡಲ್ಲ ಅಂತಿತ್ತು. ಅವತ್ತು ಹಂಗಿತ್ತು ಬಿಡು, ಸಿನಿಮಾ ಹಂಗಿತ್ತು, ಅದರ ವೈಭವ ಹಂಗಿತ್ತು. ನಾವು ಅದನ್ನ ಕಣ್ಣಾರ ನೋಡ್ಲಿಕ್ಕೆ ಆಗದಿದ್ರು ಕೊನೆಗೆ ಶಬ್ದವೇ ಒಂದು ಶ್ಯಾಡೋ. ರಿಯಾಲಿಟಿ ಏನು ಅಂತಂದ್ರೆ ಸಿನಿಮಾಗೆ ಭಾಷೆ ಇಲ್ಲ ಗೆಳೆಯ. ಇವತ್ತು ಅವತ್ತು ಭಾಷೆ ಇತ್ತು. ಅಣ್ಣವ್ರ ಸಿನಿಮಾ ನೋಡ್ಬೇಕಾದ್ರೆ, ವಿಷ್ಣುವರ್ಧನ್ ಅವ್ರ ಸಿನಿಮಾ ನೋಡ್ಬೇಕಾದ್ರೆ, ಅಂಬರೀಷ್ ಅವ್ರ ಸಿನಿಮಾ ನೋಡೋತ್ತಿಗೆ ಜನ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಡಿಸೈಡ್ ಮಾಡ್ಕೊಂಡು ಹೋಗ್ತಿದ್ರು, ನಾನು ಒಡ ಹುಟ್ಟಿದವ್ರ ಸಿನಿಮಾಗೆ ಹೋಗ್ತಾ ಇದ್ದೀನಿ, ನಾನು ಶಬ್ದವೇದಿಗೆ ಹೋಗ್ತಾ ಇದ್ದೀನಿ. ಇವತ್ತು ಹಂಗಿಲ್ಲ ಗೆಳೆಯ. ಮನೆಯಿಂದ ಹೊರಡ್ತಾರೆ ಸಿನಿಮಾಗೆ ಅಂತ ಅಷ್ಟೇ. ಅಲ್ಲೋದ್ಮೇಲೆ ಡಿಸೈಡ್ ಮಾಡ್ತಾರೆ ಯಾವುದಕ್ಕೆ ಹೋಗೋಣ ಅಂತ. ಅದು ತಮಿಳ, ತೆಲುಗುನ, ಮಲಯಾಳಮ, ಹಿಂದಿನ, ಯಾವ್ದು ಕಲಿದೆಯೋ ಅದಕ್ಕೆ ಅದಿದೆಯಾ ಅದೇ ಕೊಡಿ, ಇದಿದೆಯಾ ಇದೇ ಕೊಡಿ. ಇಲ್ಲಿಗೆ ಬಂದಿದೆ. ಸೊ ಹೀಗಿರುವಾಗ ನಾನು ಹೇಳೋದು ವೆರಿ ವೆರಿ ಮೆಚೂರ್ ಡಿಸಿಷನ್. ಶಿವಣ್ಣ ತಮಿಳು ಸಿನಿಮಾಗಳು ಮಾಡ್ತಿದ್ದಾರೆ, ತೆಲುಗು ಸಿನಿಮಾಗಳು ಮಾಡ್ತಿದ್ದಾರೆ. ನನಗೆ ಪ್ರಾಕ್ಟಿಕಾಲಿಟಿ ಅಲ್ಲ ಕರೆಕ್ಟು ಅಂದ್ರೆ ಉಪೇಂದ್ರ ಮಾಡ್ತಿದ್ದಾರೆ. ಅಲ್ಲ ಅಂದ್ರೆ ಇದು ದುಡ್ಡಿನ ವ್ಯಾಪಾರಿಕವಾಗಿ ಬರಲ್ಲ ಇದು. ಅಲ್ಲ ಕರೆಕ್ಟ್, ನಿನ್ನ ಎಮೋಷನ್ಸ್ ನನಗೆ ಪಾಯಿಂಟ್ ಏನು ಅಂದ್ರೆ ಅನ್ಯಾಯವಾಗಿ ಹಿಂಗೆ ಆಗೋಯ್ತಲ್ಲ ಇದು ಎಮೋಷನ್ಸ್. ಅದು ಈಗ ನಾನು ಅದೇ ಕೇಳ್ತಿದ್ದೆ, ನನ್ನ ಮಗ ಗೇಮಿಂಗ್ ಚಾನಲ್ ಮಾಡಬೇಕು ಅಂತಿದ್ದಾನೆ. ಗೇಮಿಂಗ್ ಚಾನಲ್ ಮಾಡಬೇಕು, ಅವನ ಇಂಟ್ರೆಸ್ಟ್ ಬಂದು ಗೇಮಿಂಗ್. ಅವನಿಗೆ ಈ ಗೇಮಿಂಗ್ ಸೆಟಪ್ ಮಾಡಿಕೊಂಡು ಗೇಮಿಂಗ್ ಚಾನಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ನಾನು ಅವನಿಗೆ ಹೋಗ್ಬಿಟ್ಟು ನಾಳೆ ಗೇಮಿಂಗ್ ಚಾನಲ್ ಕನ್ನಡದಲ್ಲಿ ಮಾಡು ಅಂದ್ರೆ ನೋಡೋರು ಯಾರು ಅಲ್ವಾ? ಅಂದರೆ ನೋಡಲ್ಲ ಅಂತಲ್ಲ, ಇದಾರೆ, ಇಲ್ಲೂ ಆಡಿಯನ್ಸ್ ಇರ್ಬೋದು, ಬಟ್ ಎಷ್ಟು ರೀಚ್ ಆಗಕ್ಕೆ ಸಾಧ್ಯ ನೀನು? ಅಂದರೆ ನಾನು ಹೇಳ್ತೀನಿ, ನಾವು ಆ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದರೆ ಇಟ್ ಇಸ್ ಡಿಫ್ರೆಂಟ್ ವೇ. ನಾನು ಇವತ್ತು ಬೆಳಗ್ಗೆ ಓದ್ತಾ ಇದ್ದೆ ಮೈಸೂರು ಸ್ಯಾಂಡಲ್ ವಿಚಾರದಲ್ಲಿ. ತಮನ್ನಾ ಅವರೇನೋ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ 6.5 crores ಅಂತ. ಮೈಸೂರು ಸ್ಯಾಂಡಲ್ನವರ ತಲೆಯಲ್ಲಿ ತಮನ್ನಾನ ಹಾಕ್ಕೊಂಡ್ರೆ ಆಲ್ ಓವರ್ ಇಂಡಿಯಾ ನಾವು ಇವಾಗ ಮೈಸೂರು ಸ್ಯಾಂಡಲ್ ರೀಚ್ ಮಾಡ್ಬೋದು ಅನ್ನೋದು. ಮತ್ತೊಂದು ಆ್ಯಂಗಲ್ ಯೋಚನೆ ಮಾಡೋದು, ಕರ್ನಾಟಕದ ಒಂದು ಬ್ರ್ಯಾಂಡು ಕನ್ನಡದವ್ರನ್ನ ಹಾಕೊಂಡು ಯಾಕೆ ಮಾಡೋಕ್ಕಾಗಲ್ಲ ಅಂತ. ಯಾರು ಸರಿ ಯಾರು ತಪ್ಪು ಹೆಂಗೆ ಹೇಳ್ತೀಗ? ಸೋಪೆ ಹಚ್ಚಿದವಳು ಯಾರ್ದೋ ಟ್ವೀಟ್ ಯಾರಂತ ಜ್ಞಾಪಕ ಬರ್ತಾರೆ. ಸೋಪೆ ಹಚ್ಚಿದವಳಿಗೆ ನಮ್ಮ ಕನ್ನಡದ ಸೋಪು ಅಷ್ಟು ಅಲ್ಲ. ಸಿ ಇಟ್ಸ್ ಅ ಮಾರ್ಕೆಟಿಂಗ್. ನಾನು ಹೇಳ್ತಾ ಇರೋದು, ಇವತ್ತು ನಾವು ಹೇಳ್ತೀವಿ ಇದು ಈಸ್ ದಿಸ್ ವ್ಯಾಲ್ಯೂ ಆಫ್ ಅನ್ ಐಡಿಯಾ. ಈ ಐಡಿಯಾದ ವ್ಯಾಲ್ಯೂ ನಾವು ಪ್ರಶಂಸೆ ಮಾಡಬೇಕಾ? ವ್ಯಾಲ್ಯೂ ಆಫ್ ದ ಎಮೋಷನ್ನ ಅದೇ ಕನ್ಫ್ಯೂಸ್ ಆಗೋದಲ್ಲೇ. ಇವತ್ತು ಅಮುಲ್ ಬಂದು ನಂದಿನಿಯನ್ನು ಹಾಳು ಮಾಡುತ್ತೆ ಅಂತ ಯೋಚನೆ ಮಾಡುವ ವರ್ಗದ ಮಧ್ಯ, ಹೌದು ಬಹಳ ದೊಡ್ಡ ಮಟ್ಟದಲ್ಲಿ ಅಮುಲ್ ಬೆಳೀತದೆ. ಯಾಕೆ? ಅಮುಲ್ನ ಪ್ರಮೋಟಾಗಿ ಮಾಡ್ತಿದ್ದಾರೆ ಗುರು. IPLನ ಬ್ರೇಕ್ಗಳಲ್ಲಿ ಅಮುಲ್ ಆಡ್ ಬರುತ್ತೆ. ಸರಿ, ನಂದಿನಿ ಏನು ಮಾಡಿದ್ರು? ಇಂಟರ್ನ್ಯಾಷನಲ್ ಟೀಮ್ಗಳಿಗೆ ಸ್ಕಾಟ್ಲ್ಯಾಂಡಿಗೆ ಬ್ರ್ಯಾಂಡಿಂಗ್ ಕೊಟ್ಟು ಇಲ್ಲೊಂದು ಸ್ವಲ್ಪ ಪುಷ್ ಮಾಡೋಣ ಅಂತಂದ್ರು. ಏನಾಯ್ತು? ಅವ್ನು ಟ್ರಾನ್ಸ್ಫರ್ ಆಗೋಯ್ತು. ಹೌದಾ? ಅವ್ನು ಟ್ರಾನ್ಸ್ಫರ್ ಆಗೋಯ್ತು. ಒಂದಿಷ್ಟು ಐಡಿಯಾಗಳು ಮಾಡಿ ಅವನು ನಂದಿನಿ ದೋಸೆ ಹಿಟ್ ಮಾಡ್ತೀನಿ, ನಂದಿನಿ ಇಡ್ಲಿ ಹಿಟ್ ಮಾಡ್ತೀನಿ ಅಂತೆಲ್ಲ ಒಂದಿಷ್ಟು ಪ್ಲಾನ್ ಮಾಡೋ, ಒಂದು ರೆವಲ್ಯೂಷನ್ ಮಾಡಬೇಕು ಅಂತ ಹೋದ ತಕ್ಷಣ ಅದಕ್ಕೆ ಬೇರೆ ರಾಜಕೀಯದ ಆ್ಯಂಗಲ್ಗಳು ಬಂತು, ಟ್ರಾನ್ಸ್ಫರ್ ಆಗೋಯ್ತು ಅದು. ಸಿ ನಮಗೆ ಅದೇ ಹೇಳೋದು, ಇಲ್ಲಿ ನಾವು ಎಮೋಷನ್ಸಲ್ಲಿ ನೋಡ್ತೀವಿ, ಬಟ್ ದಿಸ್ ಇಸ್ ನಾಟ್ ಜಸ್ಟ್ ಎಮೋಷನ್ಸ್. ಆಚೆಗೆ ಸುಮಾರಿದೆ. ಅಂದರೆ ನಮ್ಗಳ ಮಕ್ಳಿಗೆ ಭಾಳ ಕಷ್ಟ ಇದೆ. ವೆರಿ ಡಿಪ್. ನನ್ನ ಮಗನ ನಾನು ಅದಕ್ಕೆ ಎಲ್ಲೂ ತೋರಿಸಲ್ಲ. ಗುರು ನಿನಗೇನು ಮಾಡ್ಬೇಕು ನೀನು ಮಾಡು, ನನ್ನ ಶ್ಯಾಡೋಲ್ಲ ನೀನಿರ್ಬೇಡ. ನನ್ನ ಶ್ಯಾಡೋಗೆ ನೀನು ಬಂದರೆ ಭಾಳ ಕಷ್ಟ ಇದೆ ಲೈಫು. ಕ್ರಿಟಿಕಲ್ ಅದು. ನಿನ್ನ ಶ್ಯಾಡೋ ಏನು, ನಿನ್ನ ಇಂಟ್ರೆಸ್ಟ್ ಏನು ಗುರು? ಮೂವ್ ಆನ್. ತುಂಬ ಚೆನ್ನಾಗಿ ಹೇಳ್ತಾರಲ್ಲ ನಾರಾಯಣಗೌಡರು, ನಮ್ಮ ಕೀರ್ತಿ ಎಂಟಿಗೆ ಕೇಳಿದಾಗ, ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದ್ತಾರೆ, ಏನು ನಾನು ಆಗ್ಬೇಕು ಅವ್ರು ಹಂಗಾದ್ರೆ ಅಂತ ಮಾತು. ನಾನು ಆಗ್ಬೇಕು ಹಂಗಾದ್ರೆ ಅವರು? ನಂಗೆ ಅವ್ರ ಮೇಲೆ ಭಾಳ ವಿಚಿತ್ರ ವ್ಯಾಮೋಹ ಅಲ್ಲ, ಅಗಾಧ ಮನುಷ್ಯ. ತುಂಬ ಅಪಭ್ರಂಶ ಅಂತಾರೆ, ದುಡ್ಡು ಅಂತಾರೆ, ಇದು ಸೈಡ್ ಏನೇನೇನೋ ಅಂತಾರೆ. 2 ದಿವಸ ಅವ್ರ ಜೊತೆ ನಮ್ಮ ರಾಜ್ಗುರು ಅವ್ರದ್ದು ಯಾವುದೋ ಆಲ್ಬಮ್ ಮಾಡ್ತಿದ್ದೆ. 4 hours ಕೂತಿಯಾರೆ. ಇಷ್ಟೇ. ಹಿ ಡಸಂಟ್ ಇಂಟ್ರೂಡ್
ಯಾವುದೇ ರೀತಿ ಒಪಿನಿಯನ್ಸ್ ಕೊಡಲ್ಲ, ಸಜೆಷನ್ ಕೊಡಲ್ಲ. ಇಫ್ ದೆರ್ ಈಸ್ ಸಮಥಿಂಗ್ ರಾಂಗ್ ಇಮ್ಮಿಡಿಯೇಟಾಗಿ ಮಾತಾಡಿದ್ರು. 50 ವರ್ಷ, 56 ಅದು ಅಷ್ಟೇ. ಸಾರಿ ಅಪ್ಪಾಜಿ, ಸಾರಿ 56. ಓಕೆ, 56 ಆಯ್ತದು. ಸಚ್ ಅ ನೈಸ್ ಹೌದೌದು. ಅಲ್ಲಲ್ಲ, ನಾನು ಅದನ್ನೇ ಹೇಳ್ತೇನೆ. ಏನು ಗೊತ್ತಾ, ಸುಜಯ್ ಶಾಸ್ತ್ರಿ ಜೊತೆಗೆ ಒಂದು ಕಾಫಿ ಕುಡಿದವನು ಸುಜಯ್ ಶಾಸ್ತ್ರಿಯನ್ನ ಟೀಕಿಸಿದ್ದಾರೆ. ಸುಜಯ್ ಶಾಸ್ತ್ರಿ ಯೋಚನೆ ಮಾಡಬೇಕು, ಹೋಗ್ರು ನನ್ನಲ್ಲೇನೋ ಸಮಸ್ಯೆ ಇದೆ, ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದ, ಜೊತೆ ಕಾಫಿ ಕುಡಿದಿದ್ದ, ಅಷ್ಟು ಬೇಗ ನಾನು ಜಡ್ಜ್ ಮಾಡಿ ಅಲ್ಲಲ್ಲ, ಅಷ್ಟು ಬೇಗ ಅಲ್ಲ, ಅವ್ನು ಜಡ್ಜ್ ಮಾಡ್ತೀನಿ ಅಂದ್ರೆ ನನ್ನಲ್ಲೇನೋ ಮಿಸ್ಟೇಕ್ಸ್ ಇರ್ಬೋದು. ನನ್ನ ಜೊತೆ ಕಾಫಿ ಕುಡಿದಿಲ್ಲ, ನನ್ನ ತಿಂಡಿ ತಿಂದಿಲ್ಲ, ನನ್ನ ಜೊತೆ ವಾಕಿಂಗ್ ಬಂದಿಲ್ಲ, ನನ್ನ ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾರು ಹೇಳಿ ಅವರು? ನೀವು ಯಾವ್ದ್ರಲ್ಲಿ ಮಾಡಿದ್ರೆ ಹೇಳಿ. ಅವರು ಅಲ್ಲೆಲ್ಲೋ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಕಮೆಂಟ್ ಆಗ್ತಾನೆ, ಇವನ್ ಬಗ್ಗೆ ಗೊತ್ತಿಲ್ವಾ, ಅಲ್ಲಿಂದ ಶುರು, ಇವನ್ ಸಂಸಾರ ಏನಾಯ್ತು, ಇವರು ಅಲ್ಲೇನಾಗಿದೆ ನನಗೆ ಗೊತ್ತು, ನೀನ್ ನನ್ನ ಮೀಟು ಮಾಡಲಿ. ಸಿ, ಈ ಪ್ರಪಂಚದಲ್ಲಿ ಬದುಕ್ತಾ ಇದೀವಿ, ಅನ್ಫಾರ್ಚುನೇಟ್, ಬಟ್ ಅಟ್ ದ ಸೇಮ್ ಟೈಮ್ ಅದು ವರನೂ ಹೌದು, ಶಾಪು ಅಂದ್ರೆ ಸ್ವಲ್ಪ ವರ, ಶಾಪ ಜಾಸ್ತಿ. ಅಲ್ಲ, ಮೊದಲು ವರವಾಗಿ ಶುರು ಆಯ್ತದು, ಇವಾಗ ಶಾಪ ಕನ್ವರ್ಟ್ ಆಗಿದೆ. ಅದು ಇವಾಗ ನಾವು ವರ 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 ಅಂತ ಇದ್ವಲ್ಲ, ಅದು ಈಗ ರವ 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 ರವ. ಅಂದ್ರೆ ಆಕ್ರಮಿಸ್ಕೊಳ್ಳೋದಕ್ಕೆ ಒಂದು ಹದ ಮತ್ತು ಹಂತ ಇತ್ತು. ಇವಾಗ ಪ್ರಾರಂಭವೇ ಆವರಿಸ್ಕೊಳ್ಳೋದು. ಗೆಳೆಯ, ನಿನ್ನ ಫೋಟೋ ನಿಂಗಿಟ್ಟು ಸನ್ನಿ ಲಿಯೋನ್ ಫೋಟೋ ಅಲ್ಲಿ ಪಕ್ಕದಲ್ಲಿಟ್ರೆ ಇಬ್ರು ಕಿಸ್ ಹೊಡಿತಿರೋ ವಿಡಿಯೋ ಆಗ್ಬಿಡ್ತದೆ, ಮುಗಿದೋಯ್ತು. ಆಮೇಲೆ ಕರ್ಮ ನೋಡು, ಅವ್ನು ಹಾಕ್ಬಿಟ್ಟ, ಅದನ್ನ ಇನ್ಯಾರೋ ತಗೊಂಡು ಇನ್ಯಾರೋ ಹಾಕ್ದ, ನೀನ್ ಪ್ರೂವ್ ಮಾಡ್ಬೇಕು, ನಾನ್ ಮಾಡಿಲ್ಲ, ಮುದ್ದು ಕೊಟ್ಟಿಲ್ಲ ನಾನು ಅಂತ. ಜರುಗ್ನಲ್ಲಿಗೆ ಹೋಗಿಲ್ಲ, ಲಿಯೋನಿಗೆ ಎಲ್ಲೂ ಹೋಗಿಲ್ಲ ನಾನು. ಅವಳಂತೂ ಬಂದು ಹೇಳಲ್ಲ ನಾನ್ ಕೊಟ್ಟಿಲ್ಲ ಅಂತ, ನೀನ್ ಹೇಳ್ಕೊ, ನಾನು ಅನ್ಭವಿಸ್ಬೇಕು ಇವಾಗ. ಒಂದು ಬ್ರೇಕ್ ತಗೋತೀವಿ ನಾವು. ಬ್ರೇಕ್ ಅಲ್ಲ, ಸಾಕು, ಮುಗ್ಸಲ್ಲ, ಸಾಕು ಅಷ್ಟೇ. ನನಗೆ ಸಿನಿಮಾ ಎಲ್ಲಿ ತನಕ ಬಂದಿದೆ, ಏನಾಗ್ತಿದೆ ಕೇಳಬೇಕಾಗಿತ್ತು. ಬ್ರೇಕ್ ಕೊಟ್ರೆ ನೀ ಏನ್ ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ಲ, ಹೋಗೋಣ ಮೇಡಮ್. ಅದಕ್ಕೆ ಹೋಗೋದು ಬೇಡ. ಇನ್ನು ಸಿನಿಮಾ ಹತ್ರ ಬರ್ತಿದ್ದಂಗೆ ಇನ್ನಷ್ಟು ಮಾತುಗಳು ಆಡ್ಕೊಂಡು ಸಿನಿಮಾ ಟೈಮಲ್ಲಿ ಒಂದಿಷ್ಟು ಪ್ರಮೋಟ್ ಮಾಡಿ, ಏನೋ ಒಂದಿರುತ್ತೆ ಸಿನಿಮಾ ಶುರು ಮಾಡ್ತಿದ್ರು, ಇನ್ನೊಂದು ಮತ್ತೊಂದು ಏನೋ ಮಾಡ್ತಿದ್ರು, ಬಾರ ನಾನಿದ್ದೀನಿ ಬರೋದು ಕೆಲವು ಇರ್ತವೆ. ಐ ಮೀನ್ ಅಂದ್ರೆ ಅಗೇನ್ ದಿಸ್ ಇಸ್ ನಾಟ್ ಎನಿ ಜಸ್ಟಿಫಿಕೇಶನ್, ಸಮರ್ಥನೆಗಳು ಯಾವುದೂ ಅಲ್ಲ. ಈ ಆ್ಯಂಗಲ್ಲು ಇದೆ ಇವಂದು. ಸೊ ಇದು ಒಂದು ಪ್ರಾಬ್ಲಮಿನ ಆ್ಯಂಗಲ್ಲೇನೆ. ಇವನು ಪ್ರೀತಿನೂ ತಡ್ಕೊಳಕ್ಕಲ್ಲ, ಕೋಪ ಆಗಲ್ಲ. ಸೊ ಯಾವುದೇ ಕಾರಣ ನಾನು ಫೋನ್ ಮಾಡಲಿಲ್ಲ. ಆ್ಯಕ್ಚುಲಿ ನಾನು 3 ಸತಿ ಫೋನ್ ಮಾಡಿದೆ, ನಾನು ಫೋನ್ ಎತ್ತಿರಲಿಲ್ಲ. ಶಿವಮೊಗ್ಗದಿಂದ ಬಂದು ಸುಸ್ತಾಗಿತ್ತು ಅಂತ ಫೋನ್ ಎತ್ತಿದ್ದೆ ಇದ್ದೆ. ತಿರ್ಗಾ 2 ಸತಿ ಫೋನ್ ಮಾಡಿದೆ. ನಾರ್ಮಲಿ ಹಿ ಡಸಂಟ್ ಡೂ ದ್ಯಾಟ್. ಅಷ್ಟು ಫೋನ್ ಮಾಡಿ ತಿರ್ಗಾ ಬಾ ಒಂದು ಮಾತಾಡಬೇಕು ನಿನ್ನ ಜೊತೆ ಅಂತ ಕರೆದ. ಆಮೇಲೆ ಈ ಆ್ಯಂಗಲು ಇದೆ. ಸೊ ನಾನು ಹೇಳೋದು, 5 ಬೆರಳು ಒಂದೇ ಥರ ಇರೋದಿಲ್ಲ, ಸ್ವಲ್ಪ ಯೋಚನೆ ಮಾಡಿ. ಅಂದರೆ ಇಟ್ ಈಸ್ ವೆರಿ ಈಸಿ. ಒಬ್ಬನ್ನ ಕೃತಿಚೋರ್ಯವೂ ತಪ್ಪೆ, ತೇಜೋವಧೆಯೂ ತಪ್ಪೆ. ಸ್ವಲ್ಪ ಅದು ಬಿಟ್ಟು ಇದು ಅಥವಾ ಇದನ್ನು ಬಿಟ್ಟು ಯೋಚನೆ ಮಾಡಿ ಮಾತಾಡೋದು ಅದರಷ್ಟು ದೊಡ್ಡ ತಪ್ಪೆ. ಸೊ ಯಾರೇ ಆಗಲಿ, ಈಗಿನ ಕಾಲಘಟ್ಟದಲ್ಲಿ ನಾವು ಈ ಥರ ಬೇಡ್ಕೊಳ್ಳೋಂಥ ಸಂದರ್ಭ ಬಂದಿದೆ, ಪ್ರಮೇಯ ಬಂದಿದೆ. ಕಾಲಾಯ ತಸ್ಮೈ ನಮಃ. ಅಷ್ಟೇ, ಸ್ವಲ್ಪ ಕಾಯಿರಿ. ಅಟ್ಲೀಸ್ಟ್ ಗೊತ್ತಾಗೋವರೆಗೂ ಕಾಯೋದಿದ್ರು ಅಟ್ಲೀಸ್ಟ್ ಒಂಚೂರು ಗೊತ್ತಾಗೋ, ಪುಟ್ಟದಾಗ ಒಂಚೂರು ಜ್ಞಾನ ಹರಿಸ್ಕೊಂಡು ಪರವಾಗಿಲ್ಲ, ಹೌದಾ ಹಿಂಗಿಂಗ ಅಂತನಾದ್ರು ಯೋಚನೆ ಮಾಡೋಷ್ಟರು ಕಾದು ಆಮೇಲೆ ನೀವು ನಿಮ್ಮ ಒಂದು ಮನಸ್ಥಿತಿಗಳನ್ನ ನೀವು ಬರೆದು ಹಾಕಿ ಅನ್ನೋದು ಈ ಮೂಲಕ ನನ್ನ ಕಳಕಳಿಯ ಮನವಿ ಬೇಡ್ಕೊತಾ ಇದ್ದೀವಿ. ಬಿಫೋರ್ ಪೆನ್ ಡೌನ್. ಹೌದೌದು, ನೀನ್ ಟೈಪ್ ಮಾಡಕ್ ಮುಂಚೆ ಇಲ್ಲ ಗುರು, ಇದ್ರಲ್ಲ ಒಂದೊಂದು ಲೈಫ್ ಇದೆ, ಒಂದೊಂದು ಫ್ಯಾಮಿಲಿ ಇದೆ. ಎಷ್ಟು ನಿಮ್ಗೆ ಯಾಕೆ ಬೇಕು ಅಂತ ಮನೇಲಿ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಇದು ತುಂಬ ನಾನು ಸ್ಟ್ರಾಂಗ್ಲಿ ಕಂಡಮ್ ಮಾಡ್ತೀನಿ. ನಿಮ್ಗೆ ಯಾಕೆ ಬೇಕಿದು, ನಿಮ್ಗೆ ಇದು ಬೇಕಿತ್ತು, ಅನುರಾಗ್ ಕಶ್ಯಪ್ ಜೊತೆ ನೀವು ಮಾಡಬೇಕಾಗಿತ್ತು. ನಾನು ಯಾಕೆ ಗುರು, ಇದಕ್ಕೆ ಭಾರತದಲ್ಲಿ ಶ್ರೇಷ್ಠ ನಿರ್ದೇಶಕರಲ್ಲ ಒಬ್ಬ. ಐ ಶುಡ್ ರಿಮೈಂಡ್ ಯು, ರಾಮ್ ಗೋಪಾಲ್ ವರ್ಮ ರೆಫರ್ ಮಾಡಿದಂತ ನನ್ನ ಈ ಕತೆಗೆ ಮಾಡಿಸು ಅಂತ. ಹೌದಾ? ನಾನು ಹೇಳೋದು, ರಾಮ್ ಗೋಪಾಲ್ ವರ್ಮ ನಂಗೆ ಗೊತ್ತಿಲ್ಲ, ಅವ್ರನ್ನ ನಾನು ನೋಡಿಲ್ಲ, ನಾನು ಅವ್ರನ್ನ ನೋಡಿಲ್ಲ, ಟಿವಿ ಗಿವಿ ಅನ್ನೋದು ಬಿಟ್ಟರೆ. ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡದಲ್ಲಿ ಹೇಳ್ತೀನಿ, ಅನುರಾಗ್ ಕಶ್ಯಪ್ ಬದುಕಿನಲ್ಲಿ ಇದುವರೆಗೂ ಯಾವುದೇ ಕಾರಣಕ್ಕೂ ಯಾವ ಕತೆನೂ ಹೋಗಿ ಕೇಳು ಅಂತ ಕೇಳದೇ ಇರೋನು ಈ ಕತೆಗೆ ಹೋಗಿ ಕೇಳು ಅಂತ ಹೇಳಿರೋದಂತೆ. ಫಸ್ಟ್ ಟೈಮ್ ಇನ್ ಲೈಫ್. ಕೋಇನ್ಸಿಡೆನ್ಸ್. ಸೀರಿಯಸ್ಲಿ ನಾನು ಹೇಳೋದು, ಅವರೇ ಅಲ್ವಾ ಅವ್ರಿಗೆ ಓಮು ಉಪೇಂದ್ರ ಎಲ್ಲ ತೋರ್ಸಕ್ಕೆ ಹೇಳಿದ್ದವ್ರೆ. ನನ್ನ ಪಾಯಿಂಟ್ ಏನು ಅಂತಂದರೆ, ಅಲ್ಲೂ ನಂಗೆ ತುಂಬ ಜನ ಪಾಪ ಅದನ್ನು ಬೇಜಾರಲ್ಲಿ ಹೇಳ್ಕೊಂಡ್ರು. ಯಾಕೆ ನಿನ್ಗೆ ಇಷ್ಟೊಂದು ವೈರಿಗಳು? ಯಾರಿಗೆ? ನನಗೆ. ನೀನೀಗ ಯಾವ ವೈರಿಗಳಿದ್ದಾರೆ? ಬಾರ ಕೇಳಿಸ್ಕೊ.
ಕಾಮಿಡಿಯನ್ ಜೊತೆ ಸಿನಿಮಾ ಮಾಡ್ತಿದ್ಯಾ? ಹಾಂ, ನಿನ್ನ ಜೊತೆ ಏಕೆ? ನಿನಗೆ ಅವ್ನು ಯಾರು ಗೊತ್ತಾ ಅಂತ ಕೇಳಿದ್ರಂತ. ಅಯ್ಯ, ಕ್ಲೀನ ಸವಿಸ್ತಾರವಾಗಿ ಹೇಳ್ದ ಮನುಷ್ಯ. ಯಾರು ಗೊತ್ತಾ ಅವ್ನು ನಿಂಗೆ? ಕಾಮಿಡಿ ಸಿನಿಮಾ ಮಾಡ್ತಾನಲ್ಲ, ಕಾಮಿಡಿ ಆ್ಯಕ್ಟ್ರ್ ಅವನು. ಹಾಂ, ಕಾರಲ್ಲಿ ಕೂತ್ಕೊಂಡು ನಿಂಗೆ ಒಂದು ಕತೆ ಹೇಳ್ತೀನಿ ನಾನು. ಏನು ಕತೆ ಹೇಳೋದು, ಏನು ಕತೆನೂ ಗೊತ್ತಿಲ್ಲ. ಬಂದ ವ್ಯಕ್ತಿ ಅಲ್ಲಿ, ಸರ್ ಸಾರಿ, ಯಾಕಮ್ಮ, ಅಲ್ಲ ಬಟ್ ಸಾರಿ ಅಂತ, ಈ ಸೆಡ್ಯೂಸ್ ಮೀ ವಿತ್ ಇಸ್ ಎನರ್ಜಿ. ಅವನ ಎನರ್ಜಿಯಿಂದ ನನ್ನನ್ನು ಸೆಡ್ಯೂಸ್ ಮಾಡಿದ್ದಾನೆ. ಅದಕ್ಕೆ ಈ ಸಿನಿಮಾ ಮಾಡ್ತೀನಿ ನಾನು. ಸಿನಿಮಾ ಮಾಡೋದಕ್ಕೆ ಯಾವ ಮಟ್ಟದ ಹೋಗಿ ಕನ್ನಡನೇ, ಏಯ್ ಏನು ಮಾತಾಡ್ತಿದ್ಯಾ ನೀನು? ಅಲ್ಲ ಇದು ಕ್ಯಾ ಬಾತ್ ಕರ್ ರಹೆ ಹೋ ತುಮ್ ಅಂತ ಹಿಂಗೆ ಅಂದರೆ ಕನ್ನಡದಲ್ಲಿ ಒಂದ್ಸತಿ ಹೇಳಿ ನಾನು ಆಮೇಲೆ ಅವ್ರು ಹಿಂದಿ ಕನ್ವರ್ಟ್ ಅಂದರೆ ಏನು, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಬದುಕಿನಲ್ಲಿ ಬಂದು ನಿಮ್ಮ ಬಿರುಗಾಳಿನ ಉಬ್ಬಿಸ್ಬೋದು, ಆ ಬಿರುಗಾಳಿನ ತಣ್ಣಗೂ ಮಾಡಬಹುದು. ಆ ವ್ಯಕ್ತಿಗೋಸ್ಕರ ಕಾಯಿರಿ. ನೀವು ತಟ್ಟಂತ ನಿರ್ಧಾರ ತಟ್ಟಂತ ಹೇಳಿ ಕಾರ್ಯಕ್ರಮ ಅಲ್ಲ ಇದು. ತಕ್ಷಣ ರಿಯಾಕ್ಟ್ ಮಾಡಬೇಕು ಅನ್ನೋದಿಲ್ಲ. ಯಾರೇನು ಕರೆದು ನಿಮ್ಗೆ ಪುಸ್ತಕ ಕೊಟ್ಬಿಡಲ್ಲ ನಿಜವಾಗ್ಲೂ ತಕ್ಷಣ. ಅದು ಏನು ನಿಮಗೆ ಬೇಕಾಗಿರೋ ಪುಸ್ತಕ ಅಂತೂ ಖಂಡಿತ ಸಿಗಲ್ಲ. ನಾನು ಇದು ಪ್ರತಿ ಹಂತದಲ್ಲೂ ಹೇಳ್ತೀವಿ. ಇದು ಹೋಗ್ತಾ ಹೋಗ್ತಾ ನಿಮ್ಗೆ ಅದು ಬೋರ್ ಅನ್ಸಕ್ಕೆ ಶುರು ಆಗುತ್ತೆ. ಗೋರ ನೀನು ಕೆಲಸ ಹೋಗಿ ನೋಡ್ಕೋಗುರು ಅಂತ ಅದು ಮಾಡೋಕ್ಕೂ ಬಿಡ್ತಿಲ್ಲ. ಸೊ ಹಾಗಾಗಿ ಯಾರ ತೇಜೋದಯ ಎಲ್ಲ ಗೆಳೆಯ, ನಾನು ಹೇಳೋದಿಷ್ಟೇ, ಮಾಡಿ ಮುಂದುವರಿಸಿ. ಎಲ್ಲದಕ್ಕೂ ಒಂದು ಏನು ನನಗೂ ಸ್ಯಾಚುರೇಷನ್ ಪಾಯಿಂಟ್. ನನ್ನ ಸ್ಯಾಚುರೇಷನ್ ಪಾಯಿಂಟು ದಾಟದ್ಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ? ಬ್ಲಾಕ್ ಆ್ಯಂಡ್ ಡಿಲೀಟ್. ಎಷ್ಟು ಮಾಡಿದ್ದೀನಿ ಮಾಡಿ ಸುಮಾರು ಮಾಡಿದ್ದೀನಿ ನಾನು, ಸಾವಿರಾರು ಮಾಡಿಬಿಟ್ಟಿದ್ದೀನಿ ನಾನು. ಏನು ನಿಂಗೆ ವಿಧಿಲ್ಲ. ನೀನು ಅರ್ಥ ಮಾಡಿಸ್ಬೋದು, ಪ್ರಯತ್ನ ಪಡ್ಬೋದು. ನೀನು ಇಲ್ಲ ನಂದೇ ಕರೆಕ್ಟು, ನನ್ನ ವಾದನೆ ಕರೆಕ್ಟು ಅಂತ ಬಂದ ಏನು ಮಾಡ್ತೀಯ ಹೇಳಿ? ಈಗ ನನಗೆ ಸುಮಾರು ಜನ ಆಗ್ತಾರೆ ಅಂತ. ನಾನು ಹೋಗಿ ನೋಡೋದು, ಆಯ್ತು ಈ ವಿಚಾರದಲ್ಲಿ ಅವ್ರೇನಾದ್ರು ಮಾತಾಡಿದಾರ ಅಂತ. ಅವ್ರದ್ದು ಯಾವುದೋ ಹಾಡಿಗೆ ರೀಲು, ಸೆಲ್ಫಿ, ವಿಡಿಯೋ, ಇಷ್ಟೇ ಸ್ಲೋ ಮೋಷನ್ ಓಡ್ಕೊಂಬರೋದು ಎಲ್ಲ ಇರ್ತದೆ. ನಾವಿಲ್ಲಿ ಏನೋ ಒಂದು ಬಡ್ಕತಾ ಇರ್ತೀವಿ, ಗುರು ಹಿಂಗಾಗ್ಬೇಕು ಇದನ್ನ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಈ ಥರದ್ರಲ್ಲಿ ಇದಕ್ಕೆ ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ನಾವು ಬಡ್ಕತಾ ಇದೀವಿ. ಅಲ್ಲಿ ಅವ್ರದ್ದು ಇಷ್ಟುದ್ದ ಕಮೆಂಟು, ಅಮ್ಮಣ್ಣ ಅಕ್ಕನ್. ಅಲ್ಲ, ಇಷ್ಟ್ರ ಮಧ್ಯೆ ನನಗೆ ಕಾರ್ಯಕ್ರಮ ಮುಗಿಸ್ತಾ ಇದೆಯಲ್ಲ, ಅದಕ್ಕೊಂದು ಪ್ರಶ್ನೆ. ಇಷ್ಟ್ರ ಮಧ್ಯೆ ನಾವೇನು ತಪ್ಪು ಹೇಳಿರ್ಬೇಕು ಅಂತ. ಅಲ್ಲ ಇದೇನು ಗೊತ್ತಾಗಲಿಯಾ, ಇವತ್ತು ಇನ್ನೊಂದು ಇದೆ, ಇದ್ರಲ್ಲಿ ಏನಾದರೂ ಒಂದು ತಪ್ಪು ಸಿಗ್ಲಿ ಅಂತ. ಅದೇನೆ ಯಾಕೆ ಹೇಳ, ವಿಡಿಯೋ ಚೆನ್ನಾಗಿ ಕೊಡುತ್ತೆ ಅವಾಗ. ಹಂಗು ಹೆಂಗೆ ನಮ್ಮನ್ನ ಏನು ಮಾಡ್ಕೊಳಕ್ಕಾಗಲ್ಲ ಗುರು. ಇವಾಗ ನೀನು ಹೆಂಗಿದ್ರು ಈಗ ಒಡಸ್ಕೊಳ್ಳೋದೇ ಫಿಕ್ಸು ಅಂತ ಆದ್ಮೇಲೆ ಯಾವ ಜಾಗ ಕೊಡ್ಸ್ಕೋಬೇಕು ಅಂತ ಡಿಸೈಡ್ ಮಾಡ್ಬೇಕಷ್ಟೇ. ಬೆತ್ತಾದೇನೋ ಬೊಂಬ ಈಗ ಅವ್ನು ಗೊತ್ತು ನಿನಗೆ ಒಡಸ್ಕೊಳ್ಳೋದು ಫಿಕ್ಸು ಅಂತ ಆದ್ಮೇಲೆ ಹಿಂಗೆ ಕೈ ಕೊಟ್ಟು ಹೊಡ್ಸ್ಕೋಬೇಕಾ? ಈಗ ಸುಮ್ಮನೆ ಕಣ್ಣು ತುಟಿ ಎಲ್ಲ ಕೊಟ್ಟು ಹೊಡ್ಸ್ಕೊಳ್ಳೋ ಬದಲು ಹಿಂಗೆ ಹಿಂದೆ ಇಲ್ಲೆಲ್ಲ ಕೊಟ್ಟು ಹೊಡ್ಸ್ಕೊಳ್ಳೋದು ಅಷ್ಟೇ. ಆಯ್ತು, ನಿನಗೂ ಖುಷಿ ನನಗೂ ಖುಷಿ, ಹೋಗತ್ಲಾಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿದಾಗ ಬಂದು ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ. ಸರಿ, ಈಗ ಕಮೆಂಟ್ರಿ ಇಲ್ವಾ? ಕಮೆಂಟ್ರಿ ಇಲ್ಲ, ಈ ಸಿನಿಮಾಗೋಸ್ಕರ ಇದು ಮಾಡಿ. ಫುಟ್ಬಾಲ್ ಕಮೆಂಟ್ರಿ ಕೊಡ್ತೀನಿ ಅಂದಮೇಲೆ ಫುಟ್ಬಾಲ್ಗೂ ಕೊಡಬಲ್ಲೆ. ಅಂದರೆ ಈ ಫುಟ್ಬಾಲ್ ಕನ್ನಡದಲ್ಲಿ ಇಲ್ಲ, ಶುರು ಮಾಡ್ಬೇಡ. ನಿನ್ನ ಫುಟ್ಬಾಲ್, ನಿನ್ನ ಪಿಕ್ಚರ್ ಫುಟ್ಬಾಲ್ ಅಲ್ಲ, ಆ್ಯಕ್ಟ್ ಮಾಡ್ತಿದ್ದೀನಲ್ಲ. ಹಾಂ, ಓಕೆ, ಕಮೆಂಟೇಟರ್ ಅಲ್ಲ. ಇಲ್ಲ ಆಗಲಿ. 8 ಸಿನಿಮಾ ಇನ್ನೂ ತುಂಬ ದೂರ ಇದೆ. ದೂರ ಅಂದರೆ ಇನ್ನೊಂದು 5-6 ತಿಂಗಳಾಗತ್ತೆ, ಆರಾಮಾಗುತ್ತೆ. ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಒಂದಿಷ್ಟು ಈಗಲಿಂದಾನೇ ಸಿನಿಮಾದ ಬಗ್ಗೆ ನಿಮಗೆ 8 ಯಾವ್ದಾದ್ರು ಒಂದು 8 ಒಳಗೋಗ್ಲಿ ಅಂತ. 8 ಒಂದ್ಸಲಿ, 8 2 ಸಲ, ಯಾವ್ದಾದ್ರೆ ಒಂದು 8 ಒಳಗೋಗ್ಲಿ ಅಂತ. ಸೊ 8 ಬರ್ತಾ ಇದೆ. ಅನುರಾಗ್ ಕಶ್ಯಪ್ ಅವರು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸುಜಯ್ ಡೈರೆಕ್ಟ್ ಮಾಡ್ತಾ ಇದ್ದಾನೆ. ನಮ್ಮ AVR ಸರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಸ್ಪೋರ್ಟ್ಸ್ ಡ್ರಾಮಾ, ನನಗೆ ಗೊತ್ತಿರೋಂಗೆ ಮೇಲ್ನೋಟಕ್ಕೆ ಪೋಸ್ಟರ್ ನೋಡಿದ್ರೆ ಅನ್ಸಿದ್ದು ಸ್ಪೋರ್ಟ್ಸ್ ಡ್ರಾಮಾ ಅಂತ. ಸಿನಿಮಾ ಒಳ್ಳೇದಾಗಲಿ, ನಿಮ್ಮ ಹಾರೈಕೆಗಳು ಅವನ ಜೊತೇಲಿರಲಿ. ನೊಂದು ನಾಣಿ ಭಾಳ ನೊಂದವನೇ, ಇನ್ಮೇಲೆ ನೊಂದ್ಸೋದು ಬೇಡ, ಸ್ವಲ್ಪ ಖುಷಿಯಾಗಿರೋ ಥರ ನೋಡಿರೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.